ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದ್ರೆ ಲೆಸನ್ ನಂಬರ್ 18 ಅಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡಿದೀವಿ. ಅಲ್ಲಿಗೆ ಪ್ರೆಸೆಂಟ್ ಟೆನ್ಸ್ ಕಂಪ್ಲೀಟ್ ಆಗಿದೆ. 15ನೇ ಲೆಸನ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್, 16ನೇ ಲೆಸನ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್, ಹಾಗೆ ಲೆಸನ್ ನಂಬರ್ 18 ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪ್ರೆಸೆಂಟ್ಗೆ ಸಂಬಂಧಪಟ್ಟ 4 ಟೆನ್ಸ್ಗಳು ಕೂಡ ಕಂಪ್ಲೀಟ್ ಆಗಿದೆ. ಇವತ್ತಿನ ಲೆಸನ್ ಇಂದ ನಾವು ನೋಡ್ತಾ ಇರೋದು ಪಾಸ್ಟ್ ಟೆನ್ಸ್ ಗಳ ಬಗ್ಗೆ. ಸೊ ಇದರಲ್ಲಿ ಮೊದಲನೇದು ಸಿಂಪಲ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಅಂದ್ರೆ ಏನು? ಭೂತಕಾಲ, ಆಲ್ರೆಡಿ ಆಗು ಹೋಗಿರುವಂತದ್ದು. ಸಿಂಪಲ್ ಪಾಸ್ಟ್ ಅನ್ನ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಆಕ್ಷನ್ಸ್ ಆರ್ ಇವೆಂಟ್ಸ್ ದಟ್ ಹ್ಯಾಪನ್ಡ್ ಇನ್ ದ ಪಾಸ್ಟ್ ಅಂಡ್ ಆರ್ ನೌ ಕಂಪ್ಲೀಟೆಡ್. ಇದು ಪ್ರೆಸೆಂಟ್, ಫ್ಯೂಚರ್, ಪಾಸ್ಟ್ ಅಂತ ತಗೊಂಡ್ರೆ ಒಂದು ಆಕ್ಷನ್ ಅಥವಾ ಒಂದು ಕ್ರಿಯೆ ಈ ಸಮಯದಲ್ಲಿ ಅಂದ್ರೆ ಪಾಸ್ಟ್ ಅಲ್ಲಿ ನಡೆದೋಗಿರುತ್ತೆ, ಮುಗಿದಿರುತ್ತೆ, ಅದು ಕಂಪ್ಲೀಟ್ ಆಗಿರುತ್ತೆ. ಅಂತಹ ಆಕ್ಷನ್ ನ ಹೇಳುವಾಗ ನಾವು ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ತೀವಿ. ಯಾವುದೋ ಒಂದು ಸ್ಟೋರಿಯನ್ನ ಹೇಳುವಾಗ, ಎಕ್ಸ್ಪೀರಿಯನ್ಸ್, ನಮ್ಗಾಗಿರುವಂತಹ ಎಕ್ಸ್ಪೀರಿಯನ್ಸ್ ಅನ್ನ ಹೇಳುವಾಗ, ಹಿಸ್ಟರಿಯನ್ನ ಡಿಸ್ಕಸ್ ಮಾಡುವಾಗ, ಹಾಗೆಲ್ಲ ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಯಾವ್ಯಾವ ಸಂದರ್ಭಗಳಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅಂತ ಡೀಟೇಲ್ ಆಗಿ ನೋಡೋದಾದ್ರೆ, ಫಸ್ಟ್ ಒನ್ ಕಂಪ್ಲೀಟೆಡ್ ಆಕ್ಷನ್ಸ್ ಇನ್ ದ ಪಾಸ್ಟ್. ಈ ಹಿಂದೆ ಆಲ್ರೆಡಿ ಮುಗಿದು ಹೋಗಿರುವಂತಹ ಒಂದು ಆಕ್ಷನ್ ನ ಹೇಳುವಾಗ. ಉದಾಹರಣೆಯನ್ನ ನೋಡಿ, ಐ ವಿಸಿಟೆಡ್ ದ ಮ್ಯೂಸಿಯಂ ಯೆಸ್ಟರ್ಡೇ. ನಾನು ನಿನ್ನೆ ಮ್ಯೂಸಿಯಂ ನ ವಿಸಿಟ್ ಮಾಡಿದೆ. ವಿಸಿಟ್ ಮಾಡಿದ್ದೆ ಅಂತನಾದ್ರೂ ಹೇಳಿ, ವಿಸಿಟ್ ಮಾಡದೆ ಅಂತನಾದ್ರೂ ಹೇಳಿ, ನೀವು ಅದನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅದೇನ್ ಅರ್ಥ ಕೊಡುತ್ತೆ ಅನ್ನೋದು ಗೊತ್ತಿರಬೇಕು ನಿಮ್ಗೆ. ಅಂದ್ರೆ ಆಲ್ರೆಡಿ ಕಂಪ್ಲೀಟ್ ಆಗಿರೋದು, ಆಲ್ರೆಡಿ ಆ ಆಕ್ಷನ್ ಮುಗ್ದೋಗಿದೆ, ಪ್ರೆಸೆಂಟ್ಗೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಓಕೆನಾ? ಆ ಆಕ್ಷನ್ ಮುಗ್ದೋಗಿದ್ದು ಪ್ರೆಸೆಂಟ್ಗೆ ಏನಾದರೂ ಸಂಬಂಧ ಇದ್ರೆ ನಾವು ಅದನ್ನ ಯಾವ್ದ್ರಲ್ಲಿ ಹೇಳ್ತಿದ್ವಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ತಿದ್ವಿ. ಆಲ್ರೆಡಿ ಮುಗ್ದೋಗಿರೋ ಆಕ್ಷನ್, ಅದರ ರಿಸಲ್ಟ್ ಅಥವಾ ಅದರ ಎಫೆಕ್ಟ್ ನಮಗೆ ಪ್ರೆಸೆಂಟ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅಂತಹ ಸೆಂಟೆನ್ಸ್ ಗಳನ್ನ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಹಾಗಲ್ಲ, ಪ್ರೆಸೆಂಟ್ಗೆ ಯಾವುದೇ ಸಂಬಂಧ ಇಲ್ಲ, ಆಲ್ರೆಡಿ ಆ ಆಕ್ಷನ್ ಮುಗಿದೋಗಿದೆ ಅಷ್ಟೇ. ಐ ವಿಸಿಟೆಡ್ ದ ಮ್ಯೂಸಿಯಂ ಯೆಸ್ಟರ್ಡೇ. ನಾನು ನಿನ್ನೆ ಮ್ಯೂಸಿಯಂ ನ ವಿಸಿಟ್ ಮಾಡಿದೆ. ದೇ ಪ್ಲೇಡ್ ಫುಟ್ಬಾಲ್ ಲಾಸ್ಟ್ ಈವ್ನಿಂಗ್. ಅವರು ಕಳೆದ ಸಂಜೆ ಫುಟ್ಬಾಲ್ ಆಡಿದ್ರು. ಅರ್ಥ ಆಗ್ತಿದ್ಯಾ? ಇದೆರಡು ಕೂಡ ಕಂಪ್ಲೀಟ್ ಆಗಿರುವಂತ ಒಂದು ಆಕ್ಷನ್ಸ್. ಮತ್ತೆ ನಾವು ಕಾಮನ್ ಆಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಟೈಮ್ ಅನ್ನ ಮೆನ್ಷನ್ ಮಾಡ್ತೀವಿ, ಯೆಸ್ಟರ್ಡೇ, ಲಾಸ್ಟ್ ಈವ್ನಿಂಗ್, ಈ ತರ. ಬಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಟೈಮ್ ಅನ್ನ ಮೆನ್ಷನ್ ಮಾಡ್ತಾ ಇರಲಿಲ್ಲ. ನೆಕ್ಸ್ಟ್, ಸೀರೀಸ್ ಆಫ್ ಕಂಪ್ಲೀಟೆಡ್ ಆಕ್ಷನ್ಸ್. ಸೀರೀಸ್ ಆಫ್ ಆಕ್ಷನ್ಸ್ ಅಂದ್ರೆ ಏನು? ಅವ್ನು ಫಸ್ಟ್ ಹೀಗ್ ಮಾಡ್ದ, ನಂತರ ಹೀಗ್ ಮಾಡ್ದ, ನಂತರ ಈ ತರ ಮಾಡ್ದ. ಇವೆಲ್ಲ ನೋಡಿ ಸೀರೀಸ್ ಆಫ್ ಆಕ್ಷನ್ಸ್. 3-4 ಆಕ್ಷನ್ ಗಳನ್ನ ಹೇಳ್ತಾ ಇದೀವಿ, ಈ ತರ ಮಾಡ್ದ, ಈ ತರ ಮಾಡ್ದ ಅಂತ. ಈ ತರ ಸೀರೀಸ್ ಆಫ್ ಕಂಪ್ಲೀಟೆಡ್ ಆಕ್ಷನ್ಸ್ ಅನ್ನ ಹೇಳುವಾಗ್ಲೂ ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಉದಾಹರಣೆ ನೋಡೋದಾದ್ರೆ, ಶಿ ಪ್ಯಾಕ್ಡ್ ಹರ್ ಬ್ಯಾಗ್. ಅವಳು ಬ್ಯಾಗ್ ನ ಪ್ಯಾಕ್ ಮಾಡಿದ್ಲು. ಲಾಕ್ ದ ಡೋರ್. ಡೋರ್ ನ ಲಾಕ್ ಮಾಡಿದ್ಲು. ಅಂಡ್ ಲೆಫ್ಟ್ ಫಾರ್ ದ ಏರ್ಪೋರ್ಟ್. ಮತ್ತೆ ಏರ್ಪೋರ್ಟ್ಗೆ ಹೊರಟ್ಲು. ವಿ ಮೆಟ್ ಎಟ್ ದ ಕೆಫೆ. ನಾವು ಕೆಫೆಯಲ್ಲಿ ಭೇಟಿ ಆದ್ವಿ. ಟಾಕ್ ಫಾರ್ ಅವರ್ಸ್. ಗಂಟೆಗಟ್ಟಲೆ ಮಾತಾಡಿದ್ವಿ. ಅಂಡ್ ದೆನ್ ವೆಂಟ್ ಹೋಮ್. ಆಮೇಲೆ ಮನೆಗೆ ಹೋದ್ವಿ. ಓಕೆನಾ? ಇದೆಲ್ಲ ಕೂಡ ಸೀರೀಸ್ ಆಫ್ ಕಂಪ್ಲೀಟೆಡ್ ಆಕ್ಷನ್ಸ್. ಇದನ್ನ ಹೇಳುವಾಗ್ಲೂ ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಆಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಟ್ರಕ್ಚರ್ ನೋಡಿ, ಸಬ್ಜೆಕ್ಟ್ ಇದೆ. ಸಬ್ಜೆಕ್ಟ್ ಆದ ತಕ್ಷಣ ಏನಿದೆ? ವರ್ಬ್ ನ ಸೆಕೆಂಡ್ ಫಾರ್ಮ್, ಪ್ಲೇಡ್, ವಿಸಿಟೆಡ್, ವೆಂಟ್. ಅರ್ಥ ಆಗ್ತಿದ್ಯಾ? ಸಬ್ಜೆಕ್ಟ್ ಪ್ಲಸ್ V2 ಅಂದ್ರೆ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್. ವರ್ಬ್ ನ ಪಾಸ್ಟ್ ಫಾರ್ಮ್ ಯೂಸ್ ಆಗುತ್ತೆ ಇದರಲ್ಲಿ, ಸಿಂಪಲ್ ಪಾಸ್ಟ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಆದ ತಕ್ಷಣ ಯಾವ್ದು ಬರುತ್ತೆ? V2 ಪಾಸಿಟಿವ್ ಸೆಂಟೆನ್ಸ್ ಗಳಲ್ಲಿ. ಓಕೆನಾ? ನೆಕ್ಸ್ಟ್ ಅದರ ಸ್ಟ್ರಕ್ಚರ್ ಅನ್ನು ನೋಡೋಣ. ಅದಕ್ಕೂ ಮುಂಚೆ ಮತ್ತೆ ಯಾವ ಸಂದರ್ಭದಲ್ಲಿ ನಾವು ಸಿಂಪಲ್ ಪಾಸ್ಟ್ ಅನ್ನ ಯೂಸ್ ಮಾಡ್ತೀವಿ? ಹ್ಯಾಬಿಟ್ಸ್ ಇನ್ ದ ಪಾಸ್ಟ್. ಇಟ್ ಇಸ್ ಯೂಸ್ ಟು ಡಿಸ್ಕ್ರೈಬ್ ಪಾಸ್ಟ್ ಹ್ಯಾಬಿಟ್ಸ್ ಆರ್ ರಿಪೀಟೆಡ್ ಆಕ್ಷನ್ಸ್. ಈ ಹಿಂದೆ ಅಂದ್ರೆ ಪಾಸ್ಟ್ ಅಲ್ಲಿ ರಿಪೀಟೆಡ್ ಆಗಿ ನಡೀತಾ ಇದ್ದಂತ ಒಂದು ಆಕ್ಷನ್ ಅನ್ನ ಹೇಳೋದಕ್ಕೆ, ಅಥವಾ ನಮ್ಮ ಹವ್ಯಾಸಗಳನ್ನ ಹೇಳೋದಕ್ಕೆ, ಈ ಹಿಂದೆ ಇದ್ದಂತಹ ಹವ್ಯಾಸಗಳನ್ನ ಹೇಳೋದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಉದಾಹರಣೆಗೆ, ಐ ವಾಕ್ ಟು ಸ್ಕೂಲ್ ಎವ್ರಿ ಡೇ ವೆನ್ ಐ ವಾಸ್ ಅ ಚೈಲ್ಡ್. ನಾನು ಸಣ್ಣವನಿದ್ದಾಗ ಪ್ರತಿದಿನ ಕೂಡ ನಾನು ಶಾಲೆಗೆ ನಡ್ಕೊಂಡು ಹೋಗ್ತಿದ್ದೆ. ದೇ ಆಲ್ವೇಸ್ ಸೆಲೆಬ್ರೇಟೆಡ್ ಕ್ರಿಸ್ಮಸ್ ವಿತ್ ದರ್ ಗ್ರ್ಯಾಂಡ್ ಪೇರೆಂಟ್ಸ್. ಅವ್ರು ಯಾವಾಗ್ಲೂ ಕೂಡ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆಗೆ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡ್ತಿದ್ರು. ಸೊ ಹೀಗೆ ನಾವು ಪಾಸ್ಟ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ರಿಪೀಟೆಡ್ ಆಕ್ಷನ್ಸ್ ಇರ್ಬೋದು ಈ ಹಿಂದೆ ನಡೆದಿರುವಂತದ್ದು, ಅದನ್ನ ಹೇಳೋದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಾಗೇನೆ ನಾನು ಆಗ್ಲೇ ಹೇಳಿದಾಗೆ ಸ್ಪೆಸಿಫಿಕ್ ಟೈಮ್ ಇನ್ ದ ಪಾಸ್ಟ್, ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನ ಮೆನ್ಷನ್ ಮಾಡಿ ಈ ಆಕ್ಷನ್ ಈ ಟೈಮ್ ಅಲ್ಲಿ ನಡೀತು ಅಂತ ಹೇಳುವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಹಿ ಅರೈವ್ಡ್ ಎಟ್ 8 PM ಲಾಸ್ಟ್ ನೈಟ್. ಅವ್ನು ಕಳೆದ ರಾತ್ರಿ 8 ಗಂಟೆಗೆ ಬಂದ. ವಿ ಲೆಫ್ಟ್ ಫಾರ್ ದ ಟ್ರಿಪ್ 2 days ago. ನಾವು 2 ದಿನದ ಹಿಂದೆ ಟ್ರಿಪ್ಗೆ ಹೋದ್ವಿ. ಪರ್ಟಿಕ್ಯುಲರ್ ಟೈಮ್ ಮೆನ್ಷನ್ ಆಗಿದೆ, ಹಾಗೇನೆ ಆಕ್ಷನ್ ಕಂಪ್ಲೀಟ್ ಆಗಿದೆ. ಈ ತರ ಇದ್ದಾಗ ಅದನ್ನ ಹೇಳೋದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದರ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡೋದಾದ್ರೆ ವೆರಿ ಸಿಂಪಲ್. ಅಫರ್ಮೇಟಿವ್ ಸೆಂಟೆನ್ಸಸ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಗಳಲ್ಲಿ ಸಬ್ಜೆಕ್ಟ್
ಪಾಸ್ಟ್ ಫಾರ್ಮ್ ಅಲ್ಲಿ ಇರುವಂತ ವರ್ಬ್ ಅಂದ್ರೆ V2. ನೆಕ್ಸ್ಟ್ ಆಬ್ಜೆಕ್ಟ್. ಐ ಪ್ಲೇಡ್ ಕ್ರಿಕೆಟ್, ನಾನು ಕ್ರಿಕೆಟ್ ಆಡಿದೆ. ಶಿ ವಿಸಿಟೆಡ್ ಹರ್ ಆಂಟ್, ಅವಳು ತನ್ನ ಆಂಟಿನ ಮೀಟ್ ಆದ್ಲು, ಭೇಟಿ ಆದ್ಲು. ದೇ ವರ್ಕ್ ಲೇಟ್, ಅವರು ತಡವಾಗಿ ಕೆಲಸ ಮಾಡಿದ್ರು. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಯಾವ ತರ ಆಗುತ್ತೆ? ವೆರಿ ಇಂಪಾರ್ಟೆಂಟ್, ಸಬ್ಜೆಕ್ಟ್ ಡಿಡ್ ನಾಟ್ ಅಥವಾ ಡಿಂಟ್, ಶಾರ್ಟ್ ಆಗಿ ಡಿಡ್ ನಾಟ್ ನ ಡಿಂಟ್ ಅಂತ ಹೇಳ್ಬೋದು. ಸಿಂಪಲ್ ಪಾಸ್ಟ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಗಳಲ್ಲಿ ಡಿಡ್ ನಾಟ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಡಿಡ್ ನಾಟ್ ಪ್ಲಸ್ ಬೇಸ್ ಫಾರ್ಮ್ ಆಫ್ ದ ವರ್ಬ್. ಇಲ್ಲಿ ನೋಡಿ, ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ವರ್ಬ್ ನ ಸೆಕೆಂಡ್ ಫಾರ್ಮ್ ಇದೆ, V2 ಇದೆ, ಪ್ಲೇಡ್, ವಿಸಿಟೆಡ್, ವರ್ಕ್ಡ್ ಈ ತರ. ಬಟ್ ನೆಗೆಟಿವ್ ಸೆಂಟೆನ್ಸ್ ಗಳಲ್ಲಿ ಬೇಸ್ ಫಾರ್ಮ್ ಇದೆ. ಯಾಕೆ? ಆಲ್ರೆಡಿ ಇಲ್ಲಿ ಡಿಡ್ ಬಂದಿರೋದಕ್ಕೆ. ಡೂ, ಡಿಡ್. ಡಿಡ್ ಅನ್ನೋದು V2, ಇಲ್ಲಿ ಡಿಡ್ ಅನ್ನೋದು ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್, ಅದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಆಗ್ತಿದೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಡಿಡ್ ಯೂಸ್ ಆಗ್ತಾ ಇರೋದಕ್ಕೆ ಅದ್ರ ಮುಂದೆ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ. ಡಿಡ್ ನಾಟ್ ಬಂದು ಪ್ಲೇಡ್ ಅಂತ ಬರಲ್ಲ. ಆಲ್ರೆಡಿ ಪ್ರೀವಿಯಸ್ ಲೆಸನ್ ಗಳಲ್ಲಿ ನೋಡಿದಿರಾ ನೀವು, ಡಿಡ್ ಅಂತ ಬಂದಾಗ ವರ್ಬ್ ಯಾವಾಗಲೂ ಕೂಡ ಬೇಸ್ ಫಾರ್ಮ್ ಅಲ್ಲಿ ಇರಬೇಕು ಅಂತ. ಅದೇ ತರ ಇಲ್ಲಿ ಕೂಡ ಇದೆ. ಸಬ್ಜೆಕ್ಟ್ ಡಿಡಂಟ್ ಅಥವಾ ಡಿಡ್ ನಾಟ್, ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಂಡ್ ಆಬ್ಜೆಕ್ಟ್. ಐ ಡಿಂಟ್ ಪ್ಲೇ ಕ್ರಿಕೆಟ್, ನಾನು ಕ್ರಿಕೆಟ್ ಆಡಿಲ್ಲ. ಶಿ ಡಿಂಟ್ ವಿಸಿಟ್ ಹರ್ ಆಂಟ್, ಅವಳು ತನ್ನ ಆಂಟಿನ ವಿಸಿಟ್ ಮಾಡಿಲ್ಲ. ದೇ ಡಿಂಟ್ ವರ್ಕ್ ಲೇಟ್, ಅವರು ತಡವಾಗಿ ಕೆಲಸ ಮಾಡಿಲ್ಲ. ಐ ಪ್ಲೇಡ್ ಕ್ರಿಕೆಟ್ ಅಂದ್ರೆ ನಾನು ಕ್ರಿಕೆಟ್ ಆಡಿದೆ. ಐ ಡಿಂಟ್ ಪ್ಲೇ ಕ್ರಿಕೆಟ್ ಅಂದ್ರೆ ನಾನು ಕ್ರಿಕೆಟ್ ಆಡಿಲ್ಲ. ಇಲ್ಲಿ ಡೋಂಟ್ ಹಾಕಿದ್ರೆ ಏನಾಗುತ್ತೆ? ಐ ಡೋಂಟ್ ಪ್ಲೇ ಕ್ರಿಕೆಟ್ ಅಂದ್ರೆ ನಾನು ಕ್ರಿಕೆಟ್ ಆಡಲ್ಲ ಅಂತ. ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದೆ ಅದು. ಐ ಡಿಂಟ್ ಪ್ಲೇ ಕ್ರಿಕೆಟ್ ಅಂದ್ರೆ ನಾನು ಕ್ರಿಕೆಟ್ ಆಡಿಲ್ಲ ಅಂತ. ನಾನು ಕ್ರಿಕೆಟ್ ಆಡಲ್ಲ, ಐ ಡೋಂಟ್ ಪ್ಲೇ ಕ್ರಿಕೆಟ್, ನಾನು ಕ್ರಿಕೆಟ್ ಆಡಿಲ್ಲ, ಐ ಡಿಂಟ್ ಪ್ಲೇ ಕ್ರಿಕೆಟ್. ಸೊ ಯಾವ್ಯಾವ ಟೆನ್ಸ್ಗಳು ಈಗ ಆಲ್ರೆಡಿ ಆಗಿದೆಯೋ ಅದ್ರ ಜೊತೆಗೆ ನೀವು ನೆಕ್ಸ್ಟ್ ಕಲಿಯುವಂಥ ಟೆನ್ಸ್ಗಳನ್ನ ಕಂಪೇರ್ ಮಾಡ್ತಾ ಹೋಗಿ. ಆಗ ಅದರಲ್ಲಿ ಏನಾದರೂ ಡೌಟ್ ಸ್ಟಾರ್ಟ್ ಆದ್ರೆ ನನಗೆ ಕೇಳಬಹುದು. ಈ ಎಲ್ಲ ಟೆನ್ಸ್ಗಳು ಮುಗಿದ್ಮೇಲೆ ನಾನು ಪ್ರತಿಯೊಂದು ಟೆನ್ಸ್ಗಳನ್ನ ಕಂಪೇರ್ ಮಾಡ್ತೀನಿ. ಆಗ ನಿಮಗೆ ಯಾವುದೇ ಡೌಟ್ ಇದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಉದಾಹರಣೆಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಎರಡೂ ಕೂಡ ಸೇಮ್ ಅನ್ಸುತ್ತೆ. ಬಟ್ ಅದನ್ನ ಯಾವಾಗ ಯೂಸ್ ಮಾಡಬೇಕು, ಅದರಲ್ಲಿ ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ನೆಕ್ಸ್ಟ್, ಎಲ್ಲಾ ಟೆನ್ಸ್ಗಳ ಕ್ಲಾಸ್ ಮುಗಿದ್ಮೇಲೆ. ನೆಕ್ಸ್ಟ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಕ್ವಶನ್ ನ ಮಾಡೋದು ಹೇಗೆ ಅಂತ. ಸ್ಟ್ರಕ್ಚರ್ ಹೇಗಿರುತ್ತೆ? ಡಿಡ್ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಸಬ್ಜೆಕ್ಟ್, ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಂಡ್ ಆಬ್ಜೆಕ್ಟ್. ಡಿಡ್ ಯು ಪ್ಲೇ ಕ್ರಿಕೆಟ್, ನೀನ್ ಕ್ರಿಕೆಟ್ ಆಡಿದ್ಯಾ? ಇದಕ್ಕೆ ಯಾವ ತರ ಆನ್ಸರ್ ಮಾಡ್ಬೋದು ನಾವು? ನೀನ್ ಕ್ರಿಕೆಟ್ ಆಡಿದ್ಯಾ ಅಂತ ಕೇಳಿದ್ರೆ, ನೀವು ಕ್ರಿಕೆಟ್ ಆಡಿದ್ರೆ ಹೌದು ಅಂತ ಹೇಳೋದಾದ್ರೆ ಎಸ್ ಐ ಡಿಡ್. ಇಲ್ಲ ನಾನು ಕ್ರಿಕೆಟ್ ಆಡಿಲ್ಲ ಅಂತ ಹೇಳೋದಾದ್ರೆ ನೋ ಐ ಡಿಂಟ್. ಎಸ್ ಐ ಡಿಡ್ ಅಂದ್ರೆ ಹೌದು ನಾನು ಕ್ರಿಕೆಟ್ ಆಡಿದೆ. ನೋ ಐ ಡಿಂಟ್ ಅಂದ್ರೆ ಇಲ್ಲ ನಾನು ಕ್ರಿಕೆಟ್ ಆಡಿಲ್ಲ. ಡಿಡ್ ಶಿ ವಿಸಿಟ್ ಹರ್ ಆಂಟ್, ಅವಳು ತನ್ನ ಆಂಟಿನ ಭೇಟಿಯಾಗಿದ್ಲ. ಡಿಡ್ ದೇ ವರ್ಕ್ ಲೇಟ್, ಅವ್ರು ಲೇಟ್ ಆಗಿ ಕೆಲಸ ಮಾಡಿದ್ರ. ಲಾಸ್ಟ್ ಒಂದು WH ಕ್ವಶನ್ಸ್ ಅನ್ನ ನೋಡೋದಾದ್ರೆ ಮೊದಲಿಗೆ WH ವರ್ಡ್ ಬರುತ್ತೆ, ಅಂದ್ರೆ ವೇರ್, ವಾಟ್, ವೈ ಇಂತಹ ಶಬ್ದಗಳು. ನೆಕ್ಸ್ಟ್ ಡಿಡ್, ಸಬ್ಜೆಕ್ಟ್, ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಂಡ್ ಆಬ್ಜೆಕ್ಟ್. ಉದಾಹರಣೆ ನೋಡಿ, ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ, ನೀನ್ ನಿನ್ನೆ ಎಲ್ಲಿಗೆ ಹೋಗಿದ್ದೆ. ವೇರ್ ಅನ್ನೋದು ಕ್ವಶನ್ ವರ್ಡ್, ಡಿಡ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಯು ಅನ್ನೋದು ಸಬ್ಜೆಕ್ಟ್, ಗೋ ಅನ್ನೋದು ವರ್ಬ್, ಬೇಸ್ ಫಾರ್ಮ್ ಅಲ್ಲಿ ಇರುವಂತ ವರ್ಬ್, ಯೆಸ್ಟರ್ಡೇ ಅನ್ನೋದು ಆಬ್ಜೆಕ್ಟ್. ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ, ನೀನ್ ನಿನ್ನೆ ಎಲ್ಲಿಗೆ ಹೋಗಿದ್ದೆ. ವಾಟ್ ಡಿಡ್ ಶಿ ಸೇ, ಅವಳು ಏನು ಹೇಳಿದ್ಲು. ವೈ ಡಿಡ್ ದೇ ಲೀವ್ ಅರ್ಲಿ, ಅವ್ರು ಯಾಕೆ ಬೇಗ ಹೋದ್ರು. ಅರ್ಥ ಆಯ್ತಲ್ವಾ ಸೆಂಟೆನ್ಸ್ ಸ್ಟ್ರಕ್ಚರ್? ವೆರಿ ಸಿಂಪಲ್ ಇದೆ. ಪ್ರತಿಯೊಂದು ಸೆಂಟೆನ್ಸ್ಗೂ ಕೂಡ ಅಂದ್ರೆ ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಇಂಟ್ರೋಗೇಟಿವ್ ಇರಲಿ ಅಥವಾ WH ಕ್ವಶನ್ಸ್ ಇರಲಿ, 2ರಿಂದ 3 ಸೆಂಟೆನ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಆಗ ನಿಮಗೆ ಅದರ ಸ್ಟ್ರಕ್ಚರ್ ಅಲ್ಲಿ ಯಾವುದೇ ಕನ್ಫ್ಯೂಷನ್ ಇರಲ್ಲ. ನೆಕ್ಸ್ಟ್ ಟೈಮ್ ಎಕ್ಸ್ಪ್ರೆಷನ್ಸ್ ಇನ್ ದ ಸಿಂಪಲ್ ಪಾಸ್ಟ್. ಈ ಟೆನ್ಸ್ ಅಲ್ಲಿ ನಾವು ಟೈಮ್ ಎಕ್ಸ್ಪ್ರೆಷನ್ಸ್ ನ ಕಾಮನ್ ಆಗಿ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಯೆಸ್ಟರ್ಡೇ ಅಂದ್ರೆ ನಿನ್ನೆ. ಐ ವಾಚ್ ದ ಮೂವಿ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಮೂವಿ ನೋಡಿದೆ. ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ನೈಟ್, ಕಳೆದ ವಾರ, ಕಳೆದ ತಿಂಗಳು, ಹೋದ ವರ್ಷ, ಕಳೆದ ರಾತ್ರಿ. ಈ ತರ ಟೈಮ್ ಎಕ್ಸ್ಪ್ರೆಷನ್ಸ್ ನ ಯೂಸ್ ಮಾಡ್ತೀವಿ ಸಿಂಪಲ್ ಪಾಸ್ಟ್ ಅಲ್ಲಿ. ಶಿ ವಿಸಿಟೆಡ್ ಅವರ್ ಗ್ರ್ಯಾಂಡ್ ಮಾ ಲಾಸ್ಟ್ ಮಂತ್, ಅವಳು ಕಳೆದ ತಿಂಗಳು ತನ್ನ ಅಜ್ಜಿನ ಭೇಟಿ ಆದ್ಲು. ಎಗೋ ಅಂದ್ರೆ ಈ ಹಿಂದೆ. ದೆ ಮೆಟ್ 5 years ago, 5 ವರ್ಷದ ಮುಂಚೆ ಅಥವಾ 5 ವರ್ಷದ ಹಿಂದೆ ಅವ್ರು ಭೇಟಿ ಆದ್ರು. ನೆಕ್ಸ್ಟ್ ಒಂದು ನೋಡಿ, ಇನ್ ಅಂತ ಹಾಕಿ ಅದ್ರ ಮುಂದೆ ಪಾಸ್ಟ್ ಇಯರ್ ನ ಹಾಕ್ಬೋದು. ಹಿ ವಾಸ್ ಬಾರ್ನ್ ಇನ್ 1990, ಅವನು 1990ರಲ್ಲಿ ಹುಟ್ಟಿದ. ಅದೇ ತರ ಸ್ಪೆಸಿಫಿಕ್ ಡೇಟ್ಸ್ ನ ಕೂಡ ಮೆನ್ಷನ್ ಮಾಡಬಹುದು, ಆಲ್ರೆಡಿ ಆಗಿರುವಂತದ್ದು. ವಿ ಗಾಟ್ ಮ್ಯಾರಿಡ್ ಆನ್ ಏಪ್ರಿಲ್ 15th, ನಾವು ಏಪ್ರಿಲ್ 15ಕ್ಕೆ ಮದುವೆ ಆದ್ವಿ. ಓಕೆನಾ? ಇದಿಷ್ಟು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಕಾಮನ್ ಆಗಿ ಯೂಸ್ ಮಾಡುವಂತ ಟೈಮ್ ಎಕ್ಸ್ಪ್ರೆಷನ್ಸ್ ಗಳು. ನೆಕ್ಸ್ಟ್ ಕೀ ಪಾಯಿಂಟ್ಸ್ ಟು ರಿಮೆಂಬರ್, ನಾವು ಇದನ್ನ ನೆನ್ಪಿಟ್ಕೋಬೇಕು. ಬೇಸ್ ಫಾರ್ಮ್ ವಿತ್ ಡಿಡ್, ಡಿಡ್ ನ ಜೊತೆಗೆ ಯಾವಾಗ್ಲೂ ಕೂಡ ಬೇಸ್ ಫಾರ್ಮ್ ಅಲ್ಲಿ ಇರುವಂತ ವರ್ಬ್ ಅನ್ನ ಯೂಸ್ ಮಾಡಬೇಕು. ಡಿಡ್ ಯು ವೆಂಟ್ ಟು ಸ್ಕೂಲ್ ಇದು ರಾಂಗ್. ಯಾಕೆ ಹೇಳಿ? ಡಿಡ್ ಬಂದಿದೆ, ವೆಂಟ್ ಅನ್ನೋದು V2 ಅಂದ್ರೆ ವರ್ಬ್ ನ ಸೆಕೆಂಡ್ ಫಾರ್ಮ್, ಪಾಸ್ಟ್ ಫಾರ್ಮ್ ಅಲ್ಲಿ ಇರುವಂತದ್ದು.
ಹಾಗಾಗಿ ಇದು ರಾಂಗ್. V1 ಬರಬೇಕು ಅಂದ್ರೆ ಪ್ರೆಸೆಂಟ್ ಫಾರ್ಮ್ ಬರಬೇಕು. ಯಾವುದು? ಡಿಡ್ ಯು ಗೋ ಟು ಸ್ಕೂಲ್, ಇದು ಸರಿಯಾಗಿರುತ್ತೆ. ಕೆಲವೊಮ್ಮೆ ನಮಗೆ ಇರ್ರೆಗ್ಯುಲರ್ ವರ್ಬ್ಸ್ ಬಗ್ಗೆ ಗೊತ್ತಿರಲ್ಲ. ಇಲ್ಲಿ ನೋಡಿ ಈಟೆಡ್ ಅಂತ ಹಾಕಿದ್ದಾರೆ, ಇದು ಸರಿನಾ? ಈಟ್ ಅನ್ನೋದು ಪ್ರೆಸೆಂಟ್ ಫಾರ್ಮ್, ಇದರ ಸೆಕೆಂಡ್ ಫಾರ್ಮ್ ಏನು? ಏಟ್. ಈಟೆಡ್ ಅಲ್ಲ, ಈಟ್, ಏಟ್, ಈಟನ್. V2 ಯೂಸ್ ಆಗಬೇಕು ಅಂದ್ರೆ ಏಟ್ ಯೂಸ್ ಆಗಬೇಕು. ಇಲ್ಲಿ ಈಟೆಡ್ ಇದೆ, ಹಾಗಾಗಿ ಇದು ರಾಂಗ್. ಐ ಏಟ್ ಬ್ರೇಕ್ಫಾಸ್ಟ್, ಇದು ಸರಿಯಾಗಿದೆ. ಐ ಡಿಂಟ್ ಸಾ ಹಿಮ್, ಇಲ್ಲಿ ಡಿಡ್ ಬಂದಿದೆ ಆದ್ರೆ V2 ಇದೆ, ಸಾ, ಹಾಗಾಗಿ ಇದು ರಾಂಗ್. ಐ ಡಿಂಟ್ ಸಿ ಹಿಮ್, ನಾನನ್ನ ನೋಡಿಲ್ಲ. ಇಲ್ಲಿ ನೋಡಿ ಟೈಮ್ ಎಕ್ಸ್ಪ್ರೆಷನ್ಸ್ ಅಂಡ್ ಪ್ರೆಸೆಂಟ್ ಟೆನ್ಸ್. ಐ ಗೋ ಟು ದ ಮಾರ್ಕೆಟ್, ನಾನು ಮಾರ್ಕೆಟ್ಗೆ ಹೋಗ್ತೀನಿ. ಬಟ್ ಇಲ್ಲಿ ಎಸ್ಟರ್ಡೇ ಅಂತಿದೆ, ನಾನು ನಿನ್ನೆ ಮಾರ್ಕೆಟ್ಗೆ ಹೋಗ್ತೀನಿ. ಇದು ಸರಿ ಇದೆ ಸೆಂಟೆನ್ಸ್? ರಾಂಗ್. ಆಲ್ರೆಡಿ ಆಗೋಗಿರೋದಕ್ಕೆ ಹೇಗೆ ಹೇಳಬೇಕು? ನಾನು ನಿನ್ನೆ ಮಾರ್ಕೆಟ್ಗೆ ಹೋದೆ ಅಥವಾ ಹೋಗಿದ್ದೆ, ಆಗ ಅದನ್ನು ಹೇಳುವಾಗ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಹೇಳಬಾರ್ದು, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕು. ಐ ವೆಂಟ್ ಟು ದ ಮಾರ್ಕೆಟ್ ಎಸ್ಟರ್ಡೇ, ನಾನು ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೆ. ನೆಕ್ಸ್ಟ್ ನಾವು ಎಲ್ಲ ಸಬ್ಜೆಕ್ಟ್ಗಳನ್ನ ತಗೊಂಡು ಅದಕ್ಕೆ ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಐ ಅಂದರೆ ನಾನು. ಐ ವಿಸಿಟೆಡ್ ಮೈ ಗ್ರ್ಯಾಂಡ್ ಮಾ ಲಾಸ್ಟ್ ವೀಕ್, ನಾನು ಕಳೆದ ವಾರ ನನ್ನ ಅಜ್ಜಿನ ಭೇಟಿಯಾದೆ. ಐ ಡಿಂಟ್ ಫಿನಿಶ್ ಮೈ ಹೋಮ್ವರ್ಕ್ ಎಸ್ಟರ್ಡೇ, ನಾನು ನಿನ್ನೆ ನನ್ನ ಹೋಮ್ವರ್ಕನ್ನು ಮುಗಿಸಿಲ್ಲ. ಡಿಡ್ ಐ ಲೀವ್ ಮೈ ಕೀಸ್ ಆನ್ ದ ಟೇಬಲ್, ನಾನು ನನ್ನ ಕೀಸ್ನ ಟೇಬಲ್ ಮೇಲೆ ಬಿಟ್ಟಿದ್ನಾ? ನೆಕ್ಸ್ಟ್ ನೋಡಿ ಸಬ್ಜೆಕ್ಟ್ ಯು ಅಂದರೆ ನೀನು ಅಥವಾ ನೀವು. ಯು ಕಾಲ್ಡ್ ಮೀ ಎಸ್ಟರ್ಡೇ, ನೀನು ನಿನ್ನೆ ನನಗೆ ಕಾಲ್ ಮಾಡಿದ್ದೆ. ಯು ಡಿಂಟ್ ಅಟೆಂಡ್ ದ ಮೀಟಿಂಗ್, ನೀನು ಮೀಟಿಂಗ್ನ ಅಟೆಂಡ್ ಮಾಡಿಲ್ಲ. ಡಿಡ್ ಯು ವಾಚ್ ದ ಗೇಮ್ ಲಾಸ್ಟ್ ನೈಟ್, ನೀನು ಕಳೆದ ರಾತ್ರಿ ಗೇಮ್ನ ನೋಡಿದ್ಯಾ? ಇದನ್ನ ಪ್ರಾಕ್ಟೀಸ್ ಮಾಡುವಾಗ ಈ ತರ ಕ್ವಶನ್ಸ್ ಇದ್ರೆ ಅದಕ್ಕೆ ಯಾವ ತರ ಆನ್ಸರ್ ಮಾಡಬೇಕು ಅನ್ನೋದನ್ನ ಕೂಡ ನೋಡಿ. ಡಿಡ್ ಯು ವಾಚ್ ದ ಗೇಮ್ ಲಾಸ್ಟ್ ನೈಟ್, ನೀನು ಕಳೆದ ರಾತ್ರಿ ಗೇಮ್ ನೋಡಿದ್ಯಾ? ನೋಡಿದ್ರೆ ಎಸ್ ಐ ಡಿಡ್, ನೋಡಿಲ್ಲ ಅಂದ್ರೆ ನೋ ಐ ಡಿಂಟ್. ನೆಕ್ಸ್ಟ್ ಸಬ್ಜೆಕ್ಟ್ ವಿ ಅಂದ್ರೆ ನಾವು. ವಿ ವೆಂಟ್ ಟು ದ ಪಾರ್ಕ್, ನಾವು ಪಾರ್ಕ್ಗೆ ಹೋದ್ವಿ. ವಿ ಡಿಂಟ್ ಈಟ್ ಲಂಚ್ ಟುಗೆದರ್, ನಾವು ಒಟ್ಟಿಗೆ ಊಟ ಮಾಡಿಲ್ಲ. ಡಿಡ್ ವಿ ಪ್ಲಾನ್ ದ ಇವೆಂಟ್ ಕರೆಕ್ಟ್ಲಿ, ನಾವು ಇವೆಂಟ್ ಅನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ವಾ? ನೆಕ್ಸ್ಟ್ ದೇ ಅಂದ್ರೆ ಅವರು. ದೇ ವರ್ಕ್ಡ್ ಹಾರ್ಡ್ ಆನ್ ದ ಪ್ರಾಜೆಕ್ಟ್, ಅವರು ಪ್ರಾಜೆಕ್ಟ್ ಮೇಲೆ ಕಷ್ಟಪಟ್ಟು ಕೆಲಸ ಮಾಡಿದ್ರು. ದೇ ಡಿಂಟ್ ಅರೈವ್ ಆನ್ ಟೈಮ್, ಅವರು ಸರಿಯಾದ ಸಮಯಕ್ಕೆ ಬಂದಿಲ್ಲ. ಡಿಡ್ ದೇ ಜಾಯಿನ್ ದ ಪಾರ್ಟಿ, ಅವ್ರು ಪಾರ್ಟಿಗೆ ಜಾಯಿನ್ ಆದ್ರ? ನೆಕ್ಸ್ಟ್ ಸಬ್ಜೆಕ್ಟ್ ಹಿ ಶಿ ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಿ ವ್ರೋಟ್ ಅ ಲೆಟರ್ ಟು ಹಿಸ್ ಫ್ರೆಂಡ್, ಅವನು ತನ್ನ ಫ್ರೆಂಡ್ಗೆ ಒಂದು ಲೆಟರ್ ಬರೆದ. ಶಿ ಡಿಂಟ್ ಆನ್ಸರ್ ಮೈ ಕಾಲ್, ಅವಳು ನನ್ನ ಕಾಲ್ಗೆ ಆನ್ಸರ್ ಮಾಡಿಲ್ಲ. ಡಿಡ್ ಇಟ್ ರೈನ್ ಎಸ್ಟರ್ಡೇ, ನಿನ್ನೆ ಮಳೆ ಬಂದಿದೆಯಾ? ನೆಕ್ಸ್ಟ್ ಸಬ್ಜೆಕ್ಟ್ ರವಿ ಆರ್ ರಾಧಾ. ರವಿ ಬಾಟ್ ಅ ನ್ಯೂ ಕಾರ್, ರವಿ ಒಂದು ಹೊಸ ಕಾರನ್ನ ಖರೀದಿ ಮಾಡ್ದ. ರಾಧಾ ಡಿಂಟ್ ವಿಸಿಟ್ ಅಸ್ ಲಾಸ್ಟ್ ಮಂತ್, ಕಳೆದ ತಿಂಗಳು ರಾಧಾ ನಮ್ಮನ್ನ ವಿಸಿಟ್ ಮಾಡಿಲ್ಲ, ಭೇಟಿ ಮಾಡಿಲ್ಲ. ಡಿಡ್ ರವಿ ಗೋ ಟು ದ ಮೀಟಿಂಗ್, ರವಿ ಮೀಟಿಂಗ್ಗೆ ಹೋಗಿದ್ನಾ? ಎಸ್ ಹಿ ಡಿಡ್ ಅಂದ್ರೆ ಅವನು ಹೋಗಿದ್ದ. ನೋ ಹಿ ಡಿಂಟ್ ಅಂದ್ರೆ ಇಲ್ಲ ಅವನು ಹೋಗಿಲ್ಲ. ತುಂಬಾ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ಸಿಂಪಲ್ ಪಾಸ್ಟ್ ಅನ್ನ. ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಸಬ್ಜೆಕ್ಟ್ ಪ್ಲಸ್ V2 ಬರುತ್ತೆ. ಹಿ ವ್ರೋಟ್, ರವಿ ಬಾಟ್, ಈ ತರ. ನೆಗೆಟಿವ್ ಮತ್ತೆ ಇಂಟ್ರೋಗೇಟಿವ್ ಸೆಂಟೆನ್ಸ್ಗಳಲ್ಲಿ ಡಿಡ್ ಬರುತ್ತೆ. ಶಿ ಡಿಂಟ್ ಆನ್ಸರ್ ಮೈ ಕಾಲ್, ಡಿಡ್ ಇಟ್ ರೈನ್ ಎಸ್ಟರ್ಡೇ, ಈ ತರ. ಅರ್ಥ ಆಯ್ತಲ್ವಾ ಇದು? ನೆಕ್ಸ್ಟ್ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಯೂಸ್ ಮಾಡುವಾಗ ಮಾಡುವಂತಹ ಕೆಲವು ಕಾಮನ್ ಮಿಸ್ಟೇಕ್ಸ್ ಅನ್ನ ನೋಡೋದಾದ್ರೆ, ಕನ್ಫ್ಯೂಸಿಂಗ್ ಪಾಸ್ಟ್ ಸಿಂಪಲ್ ವಿತ್ ಪ್ರೆಸೆಂಟ್ ಪರ್ಫೆಕ್ಟ್. ಇಲ್ಲಿ ನೋಡಿ, ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಲಾಸ್ಟ್ ಇಯರ್, ನಾವು ಕಳೆದ ವರ್ಷ ಪ್ಯಾರಿಸ್ಗೆ ಭೇಟಿ ಮಾಡಿದ್ದೀನಿ. ಯಾಕೆ ಇದು ಇನ್ಕರೆಕ್ಟ್? ನೀವು ಇಲ್ಲಿ ಟೈಮ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀರಾ ಲಾಸ್ಟ್ ಇಯರ್ ಅಂತ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ನಾವು ಟೈಮ್ ಅನ್ನ ಮೆನ್ಷನ್ ಮಾಡಲ್ಲ. ಟೈಮ್ ಅನ್ನ ಮೆನ್ಷನ್ ಮಾಡಿ ಹೇಳೋದಾದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ತೀವಿ. ಐ ವಿಸಿಟೆಡ್ ಪ್ಯಾರಿಸ್ ಲಾಸ್ಟ್ ಇಯರ್, ನಾನು ಕಳೆದ ವರ್ಷ ಪ್ಯಾರಿಸ್ಗೆ ಹೋಗಿದ್ದೆ. ಜಸ್ಟ್ ನಾನು ಪ್ಯಾರಿಸ್ಗೆ ಹೋಗಿದ್ದೀನಿ ಅಂತ ಹೇಳೋದಾದ್ರೆ ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್. ಅರ್ಥ ಆಯ್ತಾ? ನಾನು ಪ್ಯಾರಿಸ್ಗೆ ಹೋಗಿದ್ದೀನಿ ಅಷ್ಟೇ ಹೇಳೋದಾದ್ರೆ ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್. ನಾನು ಕಳೆದ ವರ್ಷ ಪ್ಯಾರಿಸ್ಗೆ ಹೋಗಿದ್ದೆ ಅಂತ ಹೇಳೋದಾದ್ರೆ ಐ ವಿಸಿಟೆಡ್ ಪ್ಯಾರಿಸ್ ಲಾಸ್ಟ್ ಇಯರ್. ಇದೆರಡರ ಡಿಫ್ರೆನ್ಸ್ ಗೊತ್ತಾಯ್ತಾ? ನಾನು ಪ್ಯಾರಿಸ್ಗೆ ಹೋಗಿದ್ದೀನಿ, ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್. ನಾನು ಲಾಸ್ಟ್ ಇಯರ್ ಪ್ಯಾರಿಸ್ಗೆ ಹೋಗಿದ್ದೆ, ಐ ವಿಸಿಟೆಡ್ ಪ್ಯಾರಿಸ್ ಲಾಸ್ಟ್ ಇಯರ್. ನೆಕ್ಸ್ಟ್ ಯೂಸಿಂಗ್ ಡಿಡ್ ವಿತ್ ದ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್. ಡಿಡ್ ಇದೆ ಮತ್ತೆ ವೆಂಟ್ ಇದೆ, V2 ಇದೆ, ಹಾಗಾಗಿ ಈ ಸೆಂಟೆನ್ಸ್ ರಾಂಗ್. ಡಿಡ್ ಇದ್ದಾಗ ವರ್ಬ್ನ ಪ್ರೆಸೆಂಟ್ ಫಾರ್ಮ್ ಬರಬೇಕು, ಗೋ. ಹಿ ಡಿಂಟ್ ಗೋ ಟು ಸ್ಕೂಲ್. ಅದೇ ತರ ಇರ್ರೆಗ್ಯುಲರ್ ಫಾರ್ಮ್ಸ್ ಗೊತ್ತಿರಲ್ಲ, ಇಲ್ಲಿ ನೋಡಿ GOED, ಗೋಡ್. ಗೋ, ಗೋಡ್ ಅಂತ ಅನ್ಕೋತೀವಿ, ಇಡಿನ ಸೇರಿಸಿದ್ರೆ ಆಯ್ತು ಅಂತ, ಇದು ರಾಂಗ್. ಗೋ, ವೆಂಟ್, ಗಾನ್. ವೆಂಟ್ ಅನ್ನೋದು V2, ಸೊ ಇಲ್ಲಿ V2 ಯೂಸ್ ಆಗಿದೆ, ಇದು ಸರಿ. ಶಿ ವೆಂಟ್ ಟು ದ ಸ್ಟೋರ್. ಅದೇ ತರ ಡಬಲ್ ನೆಗೆಟಿವ್ಸ್ ನ ಕೂಡ ಮಾಡಬಾರ್ದು. ಐ ಡಿಂಟ್ ಡೂ ನಥಿಂಗ್, ಇಲ್ಲಿ ಡಿಂಟ್ ಅನ್ನೋದು ಕೂಡ ನೆಗೆಟಿವ್, ನಥಿಂಗ್ ಅನ್ನೋದು ಕೂಡ ನೆಗೆಟಿವ್, ಸೊ ಇದು ರಾಂಗ್. ಐ ಡಿಂಟ್ ಡೂ ಎನಿಥಿಂಗ್, ನಾನೇನು ಮಾಡಿಲ್ಲ. ಓಕೆ, ತುಂಬಾ ಸಿಂಪಲ್ ಆಗಿದೆ ಅಲ್ಲೋದು ಸಿಂಪಲ್ ಪಾಸ್ಟ್ ಟೆನ್ಸ್. ಈಗ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ನೋಡೋಣ. ಅಗೇನ್ ಒಂದು ಸ್ಮಾಲ್ ಸ್ಟೋರಿ ಇರುತ್ತೆ, ಅದನ್ನ ಅರ್ಥ ಮಾಡಿಕೊಂಡು
ಪ್ರಾಕ್ಟೀಸ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಅ ಡೇ ಟು ರಿಮೆಂಬರ್. ನೋಡೋಣ ಈ ಸ್ಟೋರಿಯಲ್ಲಿ ಯಾಕೆ ಅದು ನೆನ್ಪಿಟ್ಕೊಳ್ಳುವಂತ ದಿನ ಆಗಿತ್ತು ಅಂತ. ಲಾಸ್ಟ್ ಸಂಡೇ ಐ ಡಿಸೈಡೆಡ್ ಟು ಟೇಕ್ ಅ ಬ್ರೇಕ್ ಫ್ರಮ್ ಮೈ ಬ್ಯುಸಿ ಸ್ಕೆಡ್ಯೂಲ್. ಇದನ್ನ ನೀವು ಶೆಡ್ಯೂಲ್ ಅಂತನಾದ್ರೂ ಹೇಳಿ, ಸ್ಕೆಡ್ಯೂಲ್ ಅಂತನಾದ್ರೂ ಹೇಳಿ. ಕಳೆದ ಭಾನುವಾರ ನಾನು ನನ್ನ ಬ್ಯುಸಿ ಶೆಡ್ಯೂಲ್ ಇಂದ ಒಂದು ಬ್ರೇಕ್ ತಗೋಬೇಕು ಅಂತ ನಿರ್ಧಾರ ಮಾಡಿದೆ. ಐ ವೋಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂಡ್ ಮೇಡ್ ಮೈ ಸೆಲ್ಫ್ ಅ ಹಾಟ್ ಕಪ್ ಆಫ್ ಕಾಫಿ. ನಾನು ಬೆಳಿಗ್ಗೆ ಬೇಗ ಎದ್ದೆ ಅಂಡ್ ಮೇಡ್ ಮೈ ಸೆಲ್ಫ್ ಅ ಹಾಟ್ ಕಪ್ ಆಫ್ ಕಾಫಿ. ಹಾಗೆ ಬಿಸಿ ಬಿಸಿಯಾಗಿ ಒಂದು ಕಪ್ ಕಾಫಿ ಮಾಡಿಕೊಂಡೆ. ಆಫ್ಟರ್ ದಟ್ ಐ ವೆಂಟ್ ಟು ದ ಪಾರ್ಕ್ ನಿಯರ್ ಮೈ ಹೌಸ್. ನನ್ನ ಮನೆ ಹತ್ತಿರದಲ್ಲಿರುವಂಥ ಒಂದು ಪಾರ್ಕ್ಗೆ ಹೋದೆ. ಇಟ್ ವಾಸ್ ಪೀಸ್ಫುಲ್ ಅಂಡ್ ಐ ಎಂಜಾಯ್ಡ್ ದ ಫ್ರೆಶ್ ಏರ್. ಅದು ತುಂಬ ಪೀಸ್ಫುಲ್ ಆಗಿತ್ತು, ಅಂದರೆ ಯಾವುದೇ ಗಲಾಟೆ ಇರಲಿಲ್ಲ, ಶಾಂತಿಯಿಂದ ಕೂಡಿತ್ತು ಅಂತ. ಆ್ಯಂಡ್ ಐ ಎಂಜಾಯ್ಡ್ ದ ಫ್ರೆಶ್ ಏರ್. ನಾನಲ್ಲಿ ಫ್ರೆಶ್ ಏರ್ನ ಎಂಜಾಯ್ ಮಾಡಿದೆ. ಫ್ರೆಶ್ ಏರ್ ಅಂದರೆ ಶುದ್ಧವಾದಂತಹ ಗಾಳಿ. ಎಟ್ ದ ಪಾರ್ಕ್ ಐ ಮೆಟ್ ರವಿ ಆ್ಯಂಡ್ ರಾಧಾ. ಪಾರ್ಕಲ್ಲಿ ನಾನು ರವಿ ಮತ್ತು ರಾಧಾನ ಭೇಟಿಯಾದೆ. ದೇ ವಾಕ್ ವಿತ್ ಮೀ ಫಾರ್ ಅ ವೈಲ್ ಆ್ಯಂಡ್ ಶೇರ್ ದೇರ್ ವೀಕೆಂಡ್ ಪ್ಲ್ಯಾನ್ಸ್. ಅವರು ಸ್ವಲ್ಪ ಹೊತ್ತು ನನ್ನ ಜೊತೆಗೆ ನಡೆದ್ರು, ವಾಕ್ ಮಾಡಿದ್ರು ಆ್ಯಂಡ್ ಶೇರ್ ದೇರ್ ವೀಕೆಂಡ್ ಪ್ಲ್ಯಾನ್ಸ್. ಹಾಗೆಯೇ ಅವರ ವೀಕೆಂಡ್ ಪ್ಲ್ಯಾನ್ಸನ್ನು ನನ್ನ ಜೊತೆಗೆ ಶೇರ್ ಮಾಡಿಕೊಂಡ್ರು. Ravi talked about the movie he watched on Saturday and Radha described the delicious cake she baked. Ravi ಯಾವುದ್ರ ಬಗ್ಗೆ ಮಾತಾಡ್ದ? About the movie he watched on Saturday. ಶನಿವಾರ ಅವನು ನೋಡಿರುವಂತಹ ಮೂವಿ ಬಗ್ಗೆ ಮಾತಾಡ್ದ. And Radha described the delicious cake she baked. ರಾಧಾ ಯಾವುದನ್ನ ಡಿಸ್ಕ್ರೈಬ್ ಮಾಡಿದ್ಲು? The delicious cake she baked. ಅವಳು ಮಾಡಿರುವಂಥ ಕೇಕ್ನ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ಲು. Both of them made me laugh with their funny stories. ಇಬ್ರು ಕೂಡ ತಮ್ಮ ಫನ್ನಿ ಸ್ಟೋರೀಸ್ ಅನ್ನ ಹೇಳ್ತಾ ನಾನು ನಗು ಹಾಗೆ ಮಾಡಿದ್ರು. ಲೇಟರ್ ವಿ ಸಾ ಅ ಕ್ಯಾಟ್ ನಿಯರ್ ದ ಪ್ಲೇ ಗ್ರೌಂಡ್. ಆಮೇಲೆ ನಾವು ಆಟದ ಮೈದಾನದ ಹತ್ರ ಒಂದು ಬೆಕ್ಕನ್ನ ನೋಡಿದ್ವಿ. ಇಟ್ ಪ್ಲೇಡ್ ವಿತ್ ದ ಚಿಲ್ಡ್ರನ್ ಹೂ ಲುಕ್ಡ್ ಸೋ ಹ್ಯಾಪಿ. ಅದು ಮಕ್ಕಳ ಜೊತೆಗೆ ಆಟ ಆಡ್ತು. ಆ ಮಕ್ಕಳು ತುಂಬ ಖುಷಿಯಾಗಿ ಕಾಣಿಸ್ತಾ ಇದ್ರು. ದ ಕ್ಯಾಟ್ ಫಾಲೋಡ್ ಅಸ್ ಫಾರ್ ಅ ಫ್ಯೂ ಮಿನಿಟ್ಸ್ ಬಟ್ ರ್ಯಾನ್ ಅವೇ ವೆನ್ ಇಟ್ ಹರ್ಡ್ ಅ ಲೌಡ್ ನಾಯ್ಸ್. ಕೆಲ ನಿಮಿಷ ಅದು ನಮ್ಮ ಹಿಂದೆನೆ ಬಂತು, ಅಂದರೆ ಫಾಲೋ ಮಾಡ್ತು. ಬಟ್ ರ್ಯಾನ್ ಅವೇ ವೆನ್ ಇಟ್ ಹರ್ಡ್ ಅ ಲೌಡ್ ನಾಯ್ಸ್. ಅದು ಒಂದು ದೊಡ್ಡ ಶಬ್ದವನ್ನು ಕೇಳಿಸ್ಕೊಂಡಾಗ ಓಡಿ ಹೋಯಿತು. ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ಸೆಂಟೆನ್ಸ್ಗಳು ಕೂಡ ಸಿಂಪಲ್ ಪಾಸ್ಟ್ ಅಲ್ಲೇ ಇದೆ. ಎಲ್ಲ ನಡೆದು ಹೋಗಿರುವಂಥ ಆಕ್ಷನ್ಗಳು ಈ ಥರ ಆಯಿತು ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಇನ್ ದಿ ಆಫ್ಟರ್ನೂನ್ ವಿ ಡಿಸೈಡೆಡ್ ಟು ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಮಧ್ಯಾಹ್ನ ನಾವು ನಮ್ಮ ಗ್ರ್ಯಾಂಡ್ ಪೇರೆಂಟ್ಸನ್ನು ಮೀಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ವಿ. ಮೈ ಗ್ರ್ಯಾಂಡ್ ಫಾದರ್ ಟೋಲ್ಡ್ ಅಸ್ ಸ್ಟೋರೀಸ್ ಅಬೌಟ್ ಹಿಸ್ ಚೈಲ್ಡ್ಹುಡ್ ಆ್ಯಂಡ್ ಮೈ ಗ್ರ್ಯಾಂಡ್ ಮದರ್ ಪ್ರಿಪೇರ್ಡ್ ಟೇಸ್ಟಿ ಸ್ನ್ಯಾಕ್ಸ್ ಫಾರ್ ಅಸ್. ನನ್ನ ಅಜ್ಜ ನಮಗೆ ಅವನ ಬಾಲ್ಯದ ಕಥೆಗಳನ್ನು ಹೇಳ್ದ, ಮತ್ತು ಅಜ್ಜಿ ನಮಗಾಗಿ ಟೇಸ್ಟಿ ಸ್ನ್ಯಾಕ್ಸ್ ಅನ್ನ ಪ್ರಿಪೇರ್ ಮಾಡಿದ್ಲು. ಎವ್ರಿ ಒನ್ ಸ್ಯಾಟ್ ಟುಗೆದರ್ ಆ್ಯಂಡ್ ಎಂಜಾಯ್ಡ್ ದ ಫುಡ್. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆ ಫುಡ್ ಅನ್ನ ಎಂಜಾಯ್ ಮಾಡಿದ್ವಿ. ಬೈ ದಿ ಈವ್ನಿಂಗ್ ಐ ಫೆಲ್ ಟೈರ್ಡ್ ಬಟ್ ಹ್ಯಾಪಿ. ಸಂಜೆ ಆಗೋಷ್ಟರಲ್ಲಿ ನನಗೆ ಸುಸ್ತಾಗಿತ್ತು, ಆದರೆ ಖುಷಿಯಾಗಿದ್ದೆ. ಐ ಸೆಡ್ ಗುಡ್ ಬೈ ಟು ಮೈ ಫ್ರೆಂಡ್ಸ್ ಆ್ಯಂಡ್ ರಿಟರ್ನ್ ಹೋಮ್. ನನ್ನ ಫ್ರೆಂಡ್ಸ್ಗೆಲ್ಲ ಗುಡ್ ಬೈ ಹೇಳಿ ಮನೆಗೆ ಬಂದೆ. ಮೈ ಪೇರೆಂಟ್ಸ್ ಆಸ್ಕ್ಡ್ ಅಬೌಟ್ ಮೈ ಡೇ ಆ್ಯಂಡ್ ಐ ಟೋಲ್ಡ್ ದೆಮ್ ಎವ್ರಿಥಿಂಗ್. ನನ್ನ ಪೇರೆಂಟ್ಸ್ ಆ ದಿನದ ಬಗ್ಗೆ ಕೇಳಿದ್ರು, ನಾನೇ ಎಲ್ಲವನ್ನ ಅವರಿಗೆ ಹೇಳಿದೆ. ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಡೇ. ಅದೊಂದು ಒಳ್ಳೆ ದಿನ ಆಗಿತ್ತು. ಅರ್ಥ ಆಯ್ತಲ್ವಾ? ಈ ಸ್ಟೋರಿಯಲ್ಲಿ ನಾವು ಕಳೆದ ಭಾನುವಾರ ಏನೇನಾಗಿತ್ತು ಅನ್ನೋದನ್ನು ನೋಡಿದ್ದೀವಿ. ಸಿಂಪಲ್ ಆಗಿದೆ ಸ್ಟೋರಿ, ಈಸಿಯಾಗಿ ನೆನ್ಪಿಟ್ಕೋಬಹುದು. 4-5 ಬಾರಿ ಪ್ರಾಕ್ಟೀಸ್ ಮಾಡಿ, ಅದಾದ ನಂತರ ನೋಡ್ದೇನೆ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ. ಯಾರು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೀರೋ ಅವರಿಗೆ ನಿಮ್ಮ ಪ್ರೋಗ್ರೆಸ್ ಗೊತ್ತಾಗ್ತಾ ಇದೆ. 60 ಡೇಸ್ ಆದ ನಂತರ ಮೊದಲನೇ ದಿನಕ್ಕೂ ಕೊನೆಯ ದಿನಕ್ಕೂ ಕಂಪೇರ್ ಮಾಡಿದ್ರೆ ನಿಮಗೆ ತುಂಬ ವ್ಯತ್ಯಾಸ ಕಾಣುತ್ತೆ. ಯಾವಾಗ ನೀವು ಈ ಮಿಡಲ್ ಅಲ್ಲಿ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ. ಅಟ್ಲೀಸ್ಟ್ 2 ಅವರ್ಸ್ ಆದ್ರೂ ನೀವು ಇದ್ರ ಮೇಲೆ ವರ್ಕ್ ಮಾಡಲೇಬೇಕು. ಆಗ ಮಾತ್ರ ನಿಮಗೆ ಚೇಂಜಸ್ ಕಾಣಿಸುತ್ತೆ. ಸುಮ್ಮನೆ ಲೆಸನ್ ಕೇಳಿದ್ದೀನಿ, ಪ್ರಾಕ್ಟೀಸ್ ಏನು ಮಾಡಿಲ್ಲ, ನೆಕ್ಸ್ಟ್ ಇನ್ನೊಂದು ಲೆಸನ್ನ ಕೇಳಿದ್ದೀನಿ, ಈ ಥರ ಮಾಡ್ತಾ ಹೋದರೆ ಯಾವುದೇ ಕಾರಣಕ್ಕೂ ಚೇಂಜಸ್ ಕಾಣಿಸಲ್ಲ. ನೀವು ಲೆಸನ್ನ ಅರ್ಥ ಮಾಡಿಕೊಂಡು ಈ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡದೇ ಇದ್ರೆ 10% ಅಷ್ಟೇ ಇಂಪ್ರೂವ್ ಆಗ್ತೀರಾ ನೀವು. ಈ ಲೆಸನ್ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ನೀಟಾಗಿ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಒಂದು 80% ಇಂಪ್ರೂವ್ ಆಗ್ತೀರಾ ನೀವು. ಆ ಲೆಸನ್ನ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ರೆ ನೀಟಾಗಿ 100% ಇಂಪ್ರೂವ್ ಆಗ್ತೀರಾ. ಸೊ ಆದಷ್ಟು ಬೇಗ ಈ ಲೆಸನ್ಗೆ ಸಂಬಂಧಪಟ್ಟ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.